ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ 11ನೇ ಮೈಲಿ ಕ್ರಾಸ್ ಹಾಗೂ ಗೋಣಿಮರದಹಳ್ಳಿಯಲ್ಲಿ ಮಾರ್ಚ್ 26, 27, 28, 29 ಈ 4 ದಿನಗಳಲ್ಲಿ ನಡೆಯಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ತುಂಬಾ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಮಾರ್ಚ್ 26ರಂದು ಬೆಳಿಗ್ಗೆ ಫಲಪಂಚಾಮೃತ ಅಭಿಷೇಕ, ಗಣಪತಿ ಪೂಜೆ, ಶುದ್ಧ ಪುಣ್ಯವಾಹನ, ಕಳಶಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ಪ್ರಧಾನ ದೇವರ ಹೋಮ, ಪೂರ್ಣಾಹುತಿ ಪ್ರಧಾನ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ 27ರಂದು ಬೆಳಿಗ್ಗೆ ಫಲಪಂಚಾಮೃತ ಅಭಿಷೇಕ, ಕಳಶಾರಾಧನೆ, ಪ್ರಧಾನ ದೇವರ ಹೋಮ, ಪೂರ್ಣಾವಧಿ ನಂತರ ಶ್ರೀ ವೀರಾಂಜನೇಯ ಸ್ವಾಮಿ ದೇವರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹಾಲು, ಹುಟ್ಲು ಮತ್ತು ದೇವರಿಗೆ ದೀಪಗಳನ್ನು ಏರ್ಪಡಿಸಲಾಗಿತ್ತು. ಹಾಗೂ ಸಂಜೆ 4ರಿಂದ 6 ಗಂಟೆಗೆ ಜಿ ಕುರುಬರಹಳ್ಳಿ ವೆಂಕಟರಾಯಪ್ಪ ಕಲಾ ತಂಡದಿಂದ ಓಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ವೀರಾಂಜನೇಯ ಸ್ವಾಮಿ ಯುವಕರ ಬಳಗದಿಂದ ಸಾಧನಾ ಮೆಲೋಡಿಸ್ ತುಮಕೂರು ಇವರಿಂದ ರಾತ್ರಿ 8 ಗಂಟೆಗೆ ಆರ್ಕೆಸ್ಟ್ರಾ ಏರ್ಪಡಿಸಲಾಗಿತ್ತು. ನಂತರ ದಿನಾಂಕ 28ರಂದು ಬೆಳಿಗ್ಗೆ ಫಲಪಂಚಾಮೃತ ಅಭಿಷೇಕ, ದೇವರಿಗೆ ಅಲಂಕಾರ, ಕಾಯಿ ಹುಟ್ಲು ಮತ್ತು ಸಂಜೆ 6ಕ್ಕೆ ಕಬಡ್ಡಿ ಪಂದ್ಯಾವಳಿಗಳು ನಡೆಯಲಿದ್ದು, ಪ್ರಥಮ ಬಹುಮಾನದ ಕೊಡುಗೆಯಾಗಿ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಲಗಿನಾಯಕನಹಳ್ಳಿ ಮುರಳಿಯನ್ನರವರಿಂದ ಕಲ್ಪಿಸಲಾಯಿತು. ದ್ವಿತೀಯ ಬಹುಮಾನ 5,000 ನಗದು ಆಕರ್ಷಕ ಟ್ರೋಫಿಯ ಕೊಡುಗೆಯನ್ನು ಲಗಿನಾಯಕನಹಳ್ಳಿ ವೆಂಕಟರೆಡ್ಡಿ ಅವರಿಂದ ಕಲ್ಪಿಸಲಾಗಿದೆ. ಹಾಗೂ ತೃತೀಯ ಬಹುಮಾನವಾಗಿ 3,000 ನಗದು ಆಕರ್ಷಕ ಟ್ರೋಫಿಯನ್ನು ತೋಗಲಹಳ್ಳಿ ಮುದ್ದುಕೃಷ್ಣಟ್ಟಿರವರಿಂದ ಕಲ್ಪಿಸಲಾಗಿತ್ತು. ರಾತ್ರಿ 8:30 ದಾನವೀರ ಶೂರಕರ್ಣ ಎಂಬ ತೆಲುಗು ಪೌರಾಣಿಕ ನಾಟಕವನ್ನು ಶ್ರೀಮತಿ ಅರುಣಾ ಕುಮಾರಿ ಮತ್ತು ಎಸ್ಎನ್ ಕ್ರಿಯಾಟಿಸ್ಟ್ ಪುಟ್ಟು ಆಂಜನಪ್ಪನವರು ನೆರವೇರಿಸಿದರು. ಹಾಗೂ ಅನ್ನ ಸಂತರ್ಪಣೆಯನ್ನು ಲಗಿನಾಯಕನಹಳ್ಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಎನ್ ಮುನಿಯಪ್ಪನವರಿಂದ ಏರ್ಪಡಿಸಲಾಗಿತ್ತು. ನಂತರ ದಿನಾಂಕ 29ರಂದು ಬೆಳಗ್ಗೆ 8 ಗಂಟೆಗೆ ವಾಲಿಬಾಲ್ ಟೂರ್ನಮೆಂಟ್ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಟಗಾರರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಪ್ರಥಮ ಬಹುಮಾನವನ್ನು ದೇವಸ್ಥಾನದಿಂದ 10,000 ನಗದು ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವನ್ನು 5,000 ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಜಿಕೆ ಹೊಸೂರು ಗ್ರಾಮಸ್ಥರಿಂದ ಆಯೋಜನೆ ಮಾಡಲಾಗಿತ್ತು. ಅಂದಿನ ಅನ್ನ ಸಂತರ್ಪಣೆಯನ್ನು ಜಿ ಕುರುಬರಹಳ್ಳಿ ಗ್ರಾಮದ ಕೊತ್ತೋಳು ವೆಂಕಟಪ್ಪ ವಿಸಿಆರ್ ಇವರಿಂದ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ದೀಪಾಲಂಕಾರ, ಶಾಮಿಯಾನ, ಮೈಕ್ ಸೆಟ್, ಕುರ್ಚಿಗಳು ವ್ಯವಸ್ಥೆ, ಪತ್ರಿಕಾ ಕೊಡುಗೆ, ಆಟೋ ಪ್ರಚಾರ ಇವುಗಳೆಲ್ಲ ಸುತ್ತಮುತ್ತಲಿನ ಸೇವಾ ಕಾರ್ಯಕರ್ತರಿಂದ ಆಯೋಜನೆ ಮಾಡಲಾಗಿತ್ತು. ಈ 4 ದಿನಗಳ ಅತ್ಯುನ್ನತ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಬಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು.